ಸರ್ ನಮಸ್ತೆ. ನಮಸ್ಕಾರ ಬ್ರದರ್. ಈಗ ಒಂದು ವಿಚಾರ ಕೇಳಿ ಬರ್ತಾ ಇದೆ, ಅದೇ ಧ್ರುವ ಸರ್ಜಾ ಅವ್ರ ಮೇಲೆ FIR ಕಾಪಿ ಆಗಿದೆ, ಆ ತರ ಅಡ್ವಾನ್ಸ್ ತಗೊಂಡು ಈ ತರ ಮಾಡ್ತಿದ್ದಾರೆ ಅಂತ ಒಂದಷ್ಟು ಇನ್ಫಾರ್ಮೇಶನ್ ಬರ್ತಾ ಇದೆ. ನೀವು ಆ ಸಿನಿಮಾಗೆ ಸಂಭಾಷಣೆಯನ್ನ ಬರ್ತಿದ್ದೀರಾ ಅಂತ ಹೇಳ್ಬಿಟ್ಟು ವಿಚಾರ ಗೊತ್ತಾಯ್ತು. ಏನಿದು ಕತೆ ಅಂತ? ನಾನು ಸಂಭಾಷಣೆ ಬರೋದಿಲ್ಲ, ನಂದೇ ಕತೆ, ನಂದೇ ಚಿತ್ರಕಥೆ, ನಂದೇ ಸಂಭಾಷಣೆ, ನಂದೇ ಬೋನ್ ಸ್ಕ್ರಿಪ್ಟ್. ಅದು ನನ್ನ ಕತೆ. ಐ ಆಮ್ ನಾಟ್ ಎ ಜಸ್ಟ್ ಅ ಡೈಲಾಗ್ ರೈಟರ್ ಫಾರ್ ದಟ್ ಫಿಲ್ಮ್. ದಟ್ ಹೋಲ್ ಸ್ಟೋರಿ ಕಂಟೆಂಟ್ ಬಿಲಾಂಗ್ಸ್ ಟು ಮೀ. ನನಗೆ ಧ್ರುವ ಸರ್ಜಾ ಅವರು ರಾಘವೇಂದ್ರ ಹೆಗಡೆ ಸರ್ನ ಪರಿಚಯಿಸಿದ್ರು. ಧ್ರುವ ಸರ್ ಅವರಿಬ್ರು ತುಂಬಾ ವರ್ಷಗಳ ಏನೋ ಜರ್ನಿ, ಅವ್ರ ಪರಿಚಿತರು, ಸ್ನೇಹಿತರು. ಒಂದ್ ಸಿನಿಮಾ ಮಾಡಕ್ ಹೊಟ್ಟಿದ್ರು. ತುಂಬಾ ಬೇರೆ ಬೇರೆ ಕಥೆಗಳನ್ನ ಅವ್ರು ಕೇಳಿದ್ರು. ಬೇರೆ ಬೇರೆ ಕಥೆಗಳನ್ನೆಲ್ಲ ಕೇಳಿ ಇನ್ನೊಂದು ಮಾಡಿದ್ಮೇಲೆ ನಾನು ಧ್ರುವ ಸರ್ನ ಅಪ್ರೋಚ್ ಮಾಡಿದ್ದೆ. ನಾನು ಧ್ರುವ ಅವರು ಪರಿಚಿತರು, ಒಂದೇ ಇಂಡಸ್ಟ್ರಿ ಇರೋರು. ರಾಘವೇಂದ್ರ ಹೆಗಡೆ ಅವ್ರನ್ನ ಪರಿಚಯಿಸಿದ್ರು. ಈ ಧ್ರುವ ಅವ್ರಿಗಂತೂ, ಧ್ರುವ ಸರ್ಗಂತೂ ಈ ಕತೆ ತುಂಬಾ ಇಷ್ಟ ಆಯ್ತು. ಇದು ಹೋಲ್ ಸ್ಕ್ರಿಪ್ಟೇ ಬೇಕು ನನಗೆ, ನೀವು ಕ್ರಿಯೇಟಿವ್ ಹೆಡ್ ಆಗಿ ಇಡೀ ಪಿಕ್ಚರ್ ಕೆಲಸ ಮಾಡ್ಬೇಕು ಬರಹಗಾರರಾಗಿ ಅಂತ ಹೇಳಿದ್ರು. ಅದನ್ನ ರಾಘವೇಂದ್ರ ಹೆಗಡೆ ಅವರು ಕೂಡ ತುಂಬಾ ಪ್ರೀತಿಯಿಂದ, ಇಲ್ಲ ಇದು ತುಂಬಾ ದೊಡ್ಡ ಕತೆ, ನನಗೆ ಇದು ಬೇಕು ಅಂತ ಅವರು ತಗೊಂಡ್ರು. ಅವರು ನಿರ್ಮಾಪಕರಾಗಿ ನಮ್ಮನ್ನ ಹೇಗ್ ನಡೆಸ್ಕೋಬೇಕು, ಒಬ್ಬ ರೈಟರ್ನ, ಒಬ್ಬ ಕ್ರಿಯೇಟಿವ್ ಹೆಡ್ ನ, ಅವರು ಹಾಗೆ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅದೇ ತರ ಧ್ರುವ ಸರ್ ಕೂಡ ಗೌರವ ಕೊಟ್ಟಿದ್ದಾರೆ. ಆ ಸಿನಿಮಾದ ಮೇಲೆ ಕನ್ಸ್ ಕಟ್ಕೊಂಡಿದ್ದಾರೆ. ಇದರಲ್ಲಿ ಇಷ್ಟು ಪಾತ್ರ ನಂದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದು ನಾನು ಡೈಲಾಗ್ ರೈಟರ್ ಅಂತ ಹೋಗಿಲ್ಲ, ನನ್ನ ಕಥೆನೇ ಹೋಗಿರೋದು. ಚಿತ್ರಕಥೆ ಸಂಭಾಷಣೆ ಎಲ್ಲ ನಿಮ್ದೇನೆ. ಒಬ್ಬ ಡೈಲಾಗ್ ರೈಟರ್ ಆಗಿ ಮಧ್ಯದಲ್ಲಿ ಹೋಗೋದಕ್ಕೂ ಹೋಲ್ ಇದು ಹೋಗೋದಕ್ಕೂ ವ್ಯತ್ಯಾಸ ಇದೆ. ಇದಿಷ್ಟು ಮಾಹಿತಿ ಮಾತ್ರ ನನಗೆ ಗೊತ್ತು. ನನಗೂ ಶಾಕ್ ಆಗಿದೆ. ಇವರಿಬ್ಬರ ನಡುವೆ ಏನ್ ನಡೀತು ಅಂತ ಗೊತ್ತಿಲ್ಲ. ಧ್ರುವ ಅವರು ಎಷ್ಟು ಕನಸು ಕಟ್ಕೊಂಡಿದ್ರು ಈ ಸಿನಿಮಾ ಬಗ್ಗೆ, ನನಗೆ ಇದನ್ನ ಮಾಡ್ಬೇಕು, ನಾನು ಈ ಚಿತ್ರಕಥೆ ಮಾಡ್ಬೇಕು ಅನ್ನೋದನ್ನ ನಮ್ಮ ಹತ್ರ ತುಂಬಾ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ತುಂಬಾ ಓಡಾಟ ಮಾಡಿದ್ದಾರೆ ಇದ್ರ ಬಗ್ಗೆ. ಅಂದ್ರೆ ಈಗ FIR ಕಾಪಿ ಹಾಕಿರೋದು ಅವ್ರ ಮಧ್ಯೆ ನಡೆದಿರುವಂತಹ ಒಂದಷ್ಟು ಮೀಟಿಂಗ್ಸ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿರ್ಲಿಲ್ವಾ ಸರ್? ಇಲ್ಲ, ನಮಗೆ ಇದ್ರ ಮಾಹಿತಿನೇ ಇಲ್ಲ. ಅವ್ರ ನಡುವೆ ಏನ್ ನಡೆದಿದೆ ಗೊತ್ತಿಲ್ಲ ನನಗೆ. ಕೊಟ್ನಲ್ಲ, ಧ್ರುವ ಸರ್ಜಾ ಸರ್ ಕೂಡ ತುಂಬಾ ಪ್ರೀತಿಯಿಂದ ಈ ಕತೆ ಬಗ್ಗೆ ಓಡಾಡ್ತಾ ಇದ್ರು. ಇದಕ್ಕೆ ಟೈಮ್ ಕೊಡ್ತಾ ಇದ್ರು. ಇದನ್ನ ಸಿನಿಮಾ ಮಾಡ್ಲೇಬೇಕು ಅಂತ ಓಡಾಡ್ತಿದ್ರು. ಸೇಮ್ ಟೈಮ್ ರಾಘವೇಂದ್ರ ಹೆಗಡೆ ಅವರು ಕೂಡ ನನ್ನನ್ನ ಮುಂಬೈಗೆಲ್ಲ ಕರೆಸಿ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು, ವ್ಯವಹಾರಕವಾಗಿ ಸರಿಯಾಗಿ ನೋಡ್ಕೊಂಡು, ಎಲ್ಲಾ ತರದ್ದು, ಇಲ್ಲ ಈ ಸಿನಿಮಾ ಮಾಡ್ಬೇಕು ಬ್ರದರ್, ನೀವು ನನ್ನ ಜೊತೆ ಇರಿ, ನೀವು ಕತೆ, ಚಿತ್ರಕಥೆ, ಸಂಭಾಷಣೆ ಜೊತೆ ಕ್ರಿಯೇಟಿವ್ ಹೆಡ್ ಆಗು ಕೂಡ ನನ್ನ ಜೊತೆ ಇಡೀ ಸಿನಿಮಾದಲ್ಲಿ ಇರ್ಬೇಕು, ಇದೊಂದು ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋ ತರದಲ್ಲಿ ಹೇಳಿದ್ರು. ನಾನು ಇನ್ನೂ ಮುಂಬೈಯಿಂದ ಬಂದು 10 ದಿನಾನೂ ಆಗಿಲ್ಲ. ಅದರಲ್ಲಿ ಇದು ನಡೀತಾ ಇದೆ. ನನಗೂ ದಿಗ್ಭ್ರಮೆ. ಅಲ್ಲ ಸರ್, ಇದು ಯಾವಾಗಿಂದ ಸೆಟ್ ಇರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ? ನಿಮ್ಮ ಹತ್ರ ನೀವು ಪ್ರೊಡ್ಯೂಸರ್ ನಿಮ್ಗೆ ಚೆನ್ನಾಗಿ ನಡೆಸ್ಕೊಂಡ್ರು ಅಂತ ಬೇರೆ ಹೇಳ್ತಿದ್ರ? ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವಾಗಿಂದ? ಪ್ರೊಡ್ಯೂಸರ್ ಚೆನ್ನಾಗಿ ನಡೆಸ್ಕೊಂಡು, ಧ್ರುವ ಸರ್ಗೆ ಈಗಲೂ ಆಸೆ ಇದೆ ಈ ಸಿನಿಮಾ ಮಾಡ್ಬೇಕು ಅಂತ. ಅವರೇ ಪರಿಚಯಿಸಿದ್ದಲ್ವ, ಅವರೇ ಟೀಮ್ ಅಪ್ ಮಾಡಿದ್ದಲ್ವ ರಾಘವೇಂದ್ರ ಹೆಗಡೆ ಅವ್ರನ್ನ ಎಲ್ಲಾರನು. ಹೌದೌದೌದು. ಅವ್ರು ಮಾತಾಡಿದ ಪ್ರಕಾರ ಏನು ಅಂದ್ರೆ, ಈಗ 25ನೇ ತಾರೀಕಿನ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಅಂದ್ರೆ ಅವರಿಬ್ಬರು ಮಾತಿದ್ರು, ನಾನು ಇಲ್ಲ ಇದರಲ್ಲಿ, ಯಾವಾಗಿಂದ ಶೆಡ್ಯೂಲಿಂಗ್ ಪ್ಲಾನ್ ಮಾಡ್ಬೇಕು, ವರ್ಕ್ ಏನು ಅಂತ ಮಾತಾಡ್ಕೊಳ್ತೀವಿ ಅಂತ ರಾಘವೇಂದ್ರ ಹೆಗಡೆ ಅವರು ನನಗೆ ಹೇಳಿದ್ರು. 25ಕ್ಕೆ ಧ್ರುವ ಅವರು ಮಾತಾಡ್ತಾರೆ, ಜುಲೈ 25ಕ್ಕೆ ಮಾತಾಡ್ತಾರೆ. ನನಗೆ ಹೇಳಿದ್ದಾರೆ ಅಷ್ಟೇ ಮಾಹಿತಿ, 25ಕ್ಕೆ ಮಾತಾಡ್ತಾರೆ ಸರ್. ಅವ್ರು ಯಾವಾಗ ಡೇಟ್ ಹೇಳ್ತಾರೆ ಆವಾಗ ನಾವು ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು, ನೀವು ಫ್ರೀ ಇಟ್ಕೊಳ್ಳಿ, ನಿಮ್ಮ ಬಾಕಿದೆಲ್ಲ ಕೆಲಸ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಓಕೆ, ಅಂದ್ರೆ ನೀವು ಅವ್ರು ಹೇಳಿದ್ದೆ ಒಂದು ಡೇಟ್ ವೇಟ್ ಮಾಡ್ತಾ ನಿಮ್ ಬ್ಯಾಕ್ ಎಂಡ್ ವರ್ಕ್ ಎಲ್ಲ? ಇಲ್ಲ, ನಂದು ಕೆಲಸ ನನಗೆ ಸಿನಿಮಾ ಇದೆ, ಜಾವ ಇದೆ, ನಾನು ಇನ್ನೂ 5 ಪಿಕ್ಚರ್ ಬರೀತಾ ಇದ್ದೀನಿ, ಮಾಡ್ತಾ ಇರ್ತೀನಿ. ಏನಂದ್ರೆ ಕನ್ನಡದ ಒಬ್ಬ ಸ್ಟಾರ್ ನಮ್ಮ ಧ್ರುವ ಅವರು, ಕನ್ನಡದ ಒಬ್ಬ ನಿರ್ದೇಶಕರು, ಕನ್ನಡದಿಂದ ಹೋಗಿರೋರು ಅವರು ಮುಂಬೈಗೆ, ರಾಘವೇಂದ್ರ ಹೆಗಡೆ ಅವರು, ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದು ನಮ್ಮ ಆಶಯ ಅಷ್ಟೇ. ಅದ್ರ ನಡುವೆ ಇದೇನಾಗಿದೆ ಕನ್ಫ್ಯೂಷನ್ ನನಗೆ ತಿಳಿಯದ ಮಾಹಿತಿ. ಓಕೆ, ಈಗ ನಮಗ್ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಏನಂತಂದ್ರೆ, ನೀವೇ ಹೇಳಿದ್ರಿ ಕನ್ನಡ ನಟ ಹಾಗೂ ಕನ್ನಡ ನಿರ್ದೇಶಕರು ಅಂತ ಹೇಳ್ಬಿಟ್ಟು. ಬಟ್ ಏನಂತಂದ್ರೆ, ಮೊದಲು ಕನ್ನಡದಲ್ಲಿ ಮಾಡ್ಬೇಕು ಅಂತ ಧ್ರುವ ಸರ್ಜಾ ಅವ್ರು ಹೇಳ್ತಿದ್ರು. ಬಟ್ ರಾಘವೇಂದ್ರ ಹೆಗಡೆ ಅವರು ಈ ಬಿಸ್ನೆಸ್ ಆಗ್ತಿಲ್ಲ ಕನ್ನಡದಲ್ಲಿ, ಹಾಗಾಗಿ ಅದು ಈ ಸ್ಕ್ರಿಪ್ಟ್ ಸಂಬಂಧಪಟ್ಟಿದ್ದಲ್ಲ. ಅದ್ಯಾವ್ದೋ ಸೋಲ್ಜರ್ ಅನ್ನೋ ಸ್ಕ್ರಿಪ್ಟ್, ಬೇರೆಯವ್ರ ಸ್ಕ್ರಿಪ್ಟ್. ಅದು ಕೈ ಬಿಟ್ರು ಅವ್ರಿಬ್ರು, ಮಾಡೋದ್ ಬೇಡ ಅಂತ. ಅದ್ರದ್ದು ಇದು ನನ್ನ ಕತೆಗಲ್ಲ, ನನ್ನ ಸ್ಕ್ರಿಪ್ಟ್ಗಲ್ಲ ಇದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದು ಬೇರೆ ವಿಷಯ. ಅದು ಬೇರೆ ವಿಷಯ, ಇದು ಬೇರೆ ವಿಷಯನಾ? ಹೌದೌದು. ನಿಮ್ಮ ಹತ್ರ ಬೇರೆ ಕತೆ ಬರ್ತಿದ್ರಿ ನೀವು? ಹೇಳಿ. ಅಲ್ಲ, ನೀವು ಬೇರೆ ಕತೆ ಬರ್ತಿದ್ರ ಸರ್ ಅವ್ರ ಜೊತೆಗೆ? ಇಲ್ಲ, ನಾನು ಇದೇ ಮೊದಲ ಸಲ ಧ್ರುವ ಸರ್ಜಾ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು, ರಾಘವೇಂದ್ರ ಹೆಗಡೆ ಅವ್ರ ಜೊತೆನೂ ಕೂಡ. ಅಲ್ಲ ಸರ್, ಈಗ ನೀವು ಹೇಳ್ತಿದ್ರ ಸೋಲ್ಜರ್ ಕತೆ ಬೇರೆ ಇತ್ತು ಅಂತ, ಅದು ಬೇರೆ ಸಿನಿಮಾ ಬ್ರದರ್. ಅದು ನಂಗೆ ಸಂಬಂಧ ಇಲ್ಲ. ಅದು ಯಾರೋ ಬೇರೆಯವ್ರದ್ದು ತೆಲುಗು ಕನ್ನಡ ಅಂತ ಆಗಿರೋದು. ನಮ್ದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾನೆ ಪ್ಲಾನ್ ಮಾಡಿದ್ದು. ಕನ್ನಡದ ಸಿನಿಮಾ ಪ್ಯಾನ್ ಇಂಡಿಯಾ ಹೋಗುತ್ತೆ ಅಂತಾನೆ ಮಾಡಿದ್ದು. ನಾನು ಅದನ್ನೇ ಹೇಳಕ್ ಬಂದೆ. ಏನಂತಂದ್ರೆ, ಇಲ್ಲಿ ಅವರು ಪ್ಲಾನ್ ಮಾಡಿದ್ರು ಮೊದಲು ಕನ್ನಡದಲ್ಲಿ ಮಾಡಿ, ಅದಾದ ನಂತರ ಹಂಗೆ ಪ್ಯಾನ್ ಇಂಡಿಯಾ. ಇದು ನನಗೆ ಮಾಹಿತಿ ಇಲ್ಲ ಬ್ರದರ್, ನಾನು ಇರ್ಲಿಲ್ಲ ಅವಾಗ.
ಓಕೆ ಅದಕ್ಕೆ ನಮ್ಗೆ ಇವಾಗ ಇನ್ಫಾರ್ಮೇಶನ್ ಬಂತು. ಬಟ್ ಆ ಒಂದು ವಿಚಾರಕ್ಕೆ ಕನ್ನಡದಲ್ಲಿ ಬಿಸ್ನೆಸ್ ಆಗ್ತಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಬೇರೆ ಭಾಷೆಗಳಲ್ಲಿ ಮಾಡೋಣ ಅಂದಾಗ ಧ್ರುವ ಸರ್ಜಾ ಸರ್ ಕನ್ನಡದಲ್ಲಿ ಮಾಡಲೇಬೇಕು ಅನ್ನೋ ಒಂದು ಪಟ್ಟಿಡಿದು ಅದಾದ ನಂತರ ಇವರಿಬ್ಬರ ಮಧ್ಯೆ ಮಿಸ್ಕಮ್ಯುನಿಕೇಶನ್ ಆಗಿದ್ಯಾ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತು. ಹಾಗಾಗಿ ನಾನು ನಿಮಗೆ ಕೇಳ್ತಿರೋಂಥದ್ದು. ಇಲ್ಲ ಬ್ರದರ್, ನನ್ನ ಧ್ರುವ ಸರ್ ಕೂಡ ರಾಘವೇಂದ್ರ ಹೆಗಡೆ ಸರ್ ಕೂಡ ಇದು ಕನ್ನಡದ ಪ್ರಾಪರ್ ಸಿನಿಮಾ, ಆದ್ರೆ ಇದು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಾರೆ ನನ್ನ ಚಿತ್ರಕಥೆ ಹೇಳಿದ್ದು. ನನ್ನ ಕಂಡೀಷನ್ ಕೂಡ ಅದೇ ಇತ್ತು. ಅದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರಿಂದ ನೀವು ಕೂಡ ಒಪ್ಕೊಂಡಿದ್ರಿ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಾದ್ರು ಇದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.